ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದನೇ ಶುರು ಮಾಡ್ತೀನಿ. 11 o'clock ಆಗಿದೆ ಇವಾಗ. ಇವತ್ತೆಲ್ಲ ಫುಲ್ಲು ಮನೆ ಕ್ಲೀನಿಂಗ್ ಇದೆ. ಮೊನ್ನೆ ವ್ಲಾಗು ಹಾಕೋಕ್ಕಾಗಿಲ್ಲ ನನಗೆ. ಮೊನ್ನೆ ಎಲ್ಲ ಫುಲ್ಲು ಮೇಲ್ಗಡೆ ಪಾತ್ರೆ ಎಲ್ಲ ತೊಳೆಸ್ತಾ ಇದೆ. ನಮ್ಮ ನೇಬರ್ಸ್ ಬರ್ತಾರಲ್ವ, ಅವ್ರ ಕೈಲಿ ಪಾತ್ರೆ ಎಲ್ಲ ತೊಳೆಸ್ದೆ. ಅದೆಲ್ಲ ಎತ್ತಿಕ್ಕೋದೇ ಲೇಟ್ ಆಗೋಯಿತು. ಅದಕ್ಕೆ ಮೊನ್ನೆ ಏನು ವ್ಲಾಗ್ ಮಾಡಿಲ್ಲ ಫ್ರೆಂಡ್ಸ್. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಚಿತ್ರಾನ್ನ ಮಾಡಿದೆ. ಚಿತ್ರಾನ್ನ ಎಲ್ಲ ತಿಂದ್ಕೊಂಡು ನನ್ನ ಮಗಳಿಗೂ ಸ್ವಲ್ಪ ಫೀಡ್ ಮಾಡಿಸ್ಬಿಟ್ಟು ಮಲಗಿಸಿದ್ದೀನಿ. ಇವಾಗ ಅವಳು ಕೂಡ ಮಲ್ಕೊಂಡಿದ್ದಾಳೆ. ಇವಾಗ ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು. ಇವಾಗ ಸ್ಟಾರ್ಟ್ ಮಾಡಿದ್ರೆ ಯಾವಾಗ ಮುಗಿಯುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ನಿಮಗೆ ಗೊತ್ತು ಮನೆ ಕ್ಲೀನ್ ಅಂದರೆ ಎಷ್ಟೊತ್ತಾಗುತ್ತೆ ಅಂತ. ಅಂದರೆ ನಮ್ಮ ನೇಬರ್ಸ್ ಎಲ್ಲ ಬಂದಿದ್ದರು. ನಮ್ಮ ನೇಬರ್ಸ್ ಬಂದು ಮಾಮೂಲಿ ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ಎಲ್ಲ ತೊಳೆದು ಹೋದರು. ನಾನು ಫುಲ್ಲು ಫ್ಯಾನೆಲ್ಲ ತುಂಬ ಗಲೀಜಾಗಿಬಿಟ್ಟಿತ್ತು. ಅದಕ್ಕೆ ಫ್ಯಾನು, ನಮ್ಮದು 2 bedrooms ಅಲ್ವಾ, 2 bedroomsದು ಫ್ಯಾನು ಮತ್ತು ಧೂಳೆಲ್ಲ ಡೆಸ್ಟೆಲ್ಲ ಕ್ಲೀನ್ ಮಾಡಿ ಹಾಲ್ದು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಕ್ಲೀನ್ ಮಾಡಬೇಕು ಇವಾಗ. ಅಯ್ಯೋ, ಕ್ಲೀನ್ ಯಾವಾಗ ಮುಗಿಯುತ್ತೆ ಅನ್ನೋದೇ ಡೌಟು ಫ್ರೆಂಡ್ಸ್. ಇವಾಗೆಲ್ಲ ಕ್ಲೀನ್ ಮಾಡ್ತೀನಿ, ನೋಡಿ ಹಂಗೆ ವಿಡಿಯೋ ವಾಚ್ ಮಾಡ್ತಾಯಿರಿ ಫ್ರೆಂಡ್ಸ್. ಹಾಗೆಯೇ ನನ್ನ ಕೆಲಸ ನಾನು ಶುರು ಮಾಡ್ತಾಯಿದ್ದೀನಿ. ಅವರು ನಮ್ಮ ಆಂಟಿ ಬಂದಿದ್ರಲ್ವ, ಕೆಲ್ಸಕ್ಕೆ ಬರ್ತಾರಲ್ವ, ಅವರು ಕೂಡ ಬಂದಿದ್ದರು. ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರು, ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ ಕಿಚನಲ್ಲಿ. ನಾನು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡು ಅವ್ರ ಪಾತ್ರೆ ತೊಳೆದಿಕ್ತಾಯಿದ್ರಲ್ವ, ಅದು ಹಂಗೆ ದಬಾಕೋತಾ ಇದ್ದೀನಿ. ತುಂಬ ಜಾಸ್ತಿ ಪಾತ್ರೆ ಇತ್ತು ಅಂದ್ಬಿಟ್ಟು ಸ್ವಲ್ಪ ಜೋಡಿಸ್ಕೊಬಿಡು ಮಧು ಅಂತ ಅಂದರು. ಅದಕ್ಕೆ ನಾನು ಕೂಡ ಪಾತ್ರೆ ಅದು ಒಂದು ಕೆಲಸ ಆಮೇಲೆ ಮಾಡೋ ಕೆಲಸ ಇವಾಗಲೇ ಮುಗಿಯುತ್ತಲ್ಲ ಅಂದ್ಬಿಟ್ಟು ಜೋಡಿಸ್ಕೋತಾ ಇದ್ದೀನಿ. ಹಂಗೆ ಮಾತಾಡ್ತಾಯಿದ್ರು. ಅವರು ಏನೋ ಕಷ್ಟ ಸುಖ ಮಾತಾಡ್ತಾಯಿದ್ರು. ಅವ್ರ ಜೊತೆ ನಾನು ಕೂಡ ಇನ್ವಾಲ್ವ್ ಆಗಿ ಮಾತಾಡಿಕೊಂಡು ನಾನು ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೀನಿ. ನೋಡಿ, ಒಂದೊಂದೇ ಅವ್ರು ತೊಳೆದಿಕ್ಕಿದ್ರಲ್ವ, ಒಂದೊಂದೇ ತಟ್ಟೆಗಳು ಎತ್ಕೊಂಡು ಜೋಡಿಸ್ತಾ ಇದ್ದೀನಿ. ಅವರು ಹಂಗೇನೆ ಒಂದ್ಸಲಿ ತಟ್ಟೆ ತೊಳ್ಕೊತಾರೆ, ಒಂದ್ಸಲಿ ಲೋಟಗಳು, ಒಂದ್ಸಲಿ ಚೊಂಬುಗಳು, ಆ ಥರ ಒಂದು ಇದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಡಿವೈಡ್ ಮಾಡಿಕೊಂಡು ತೊಳ್ಕೊತಾರೆ ಪಾತ್ರೆನ. ಎಲ್ಲ ಒಂದೇ ಸಲ ಒಂಥರ ಗಜಿಬಿಜಿ ಥರ ಎಲ್ಲ ಏನು ತೊಳೆಯಲ್ಲ ಅವರು. ಕ್ಲೀನಾಗಿ ಪಾತ್ರೆಗಳು, ದೊಡ್ಡ ದೊಡ್ಡ ಪಾತ್ರೆಗಳು ಒಂದ್ಸಲಿ ತೊಳಿತಾರೆ, ಚಿಕ್ಕ ಚಿಕ್ಕ ಪಾತ್ರೆಗಳೆಲ್ಲ ಒಂದ್ಸಲಿ ತೊಳಿತಾರೆ. ಆ ಥರ ತೊಳ್ಕೊತಾರಲ್ವ, ನನಗೂ ಜೋಡ್ಸೋಕ್ಕೆ ಈಸಿ ಆಗುತ್ತೆ. ನಾನು ಸೌಟು ಅದು ಇದು ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ನಮಗೂ ಕಷ್ಟ ಆಗುತ್ತೆ. ಹಾಗೆ ಎಲ್ಲ ಜೋಡಿಸ್ಕೊಂಡೆ ಪೂರ್ತಿ ಕಂಪ್ಲೀಟ್ ಆಯಿತು. ನೋಡಿ, ಫೈನಲಾಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಇವಾಗ ಇನ್ನೊಂದು ಬೆಡ್ರೂಮಿಗೆ ಬಂದಿದ್ದೀನಿ. ಬಟ್ಟೆಗಳು ಒಗೆದ್ಬಿಡ್ತೀವಿ ಫ್ರೆಂಡ್ಸ್. ಮರ್ಚೋದಿದೆಯಲ್ವ, ಅದೊಂಥರ ಟಾಸ್ಕು. ಬಟ್ಟೆಗಳು ಮಿಷಿನ್ ಇದ್ದರೆ ಮಿಷಿನ್ಗೇನೋ ಹಾಕ್ಬಿಡ್ತೀವಿ. ಮಿಷಿನ್ಗೆ ಹಾಕೋದು, ಮತ್ತೆ ಒಣಾಕೋದು, ಮರ್ಚೋದು, ಎಷ್ಟು ಕೆಲಸ ಇರುತ್ತೆ ನೋಡಿ. ಒಗೆಯೋದೊಂದು ಇರಲ್ಲ ಅನ್ನೋದು ಬಿಟ್ಟರೆ ಮಿಷಿನ್ಗೆ ಹಾಕಿದ್ರು ಅದೇ ಕೆಲಸನೇ, ಕೈಲಿ ಹೋಗೋದ್ರು ಅದೇ ಕೆಲಸನೇ. ಏನಂದರೆ ಕೈಲಿ ಹೋಗೋದ್ರೆ ಇನ್ನೊಂದು 1/2 hour ಜಾಸ್ತಿ ಆಗುತ್ತೆ ಅಷ್ಟೇನೆ. ಮತ್ತು ನೆನ್ನೆ ಬಟ್ಟೆ ಎಲ್ಲ ಒಗ್ದಿದ್ವಲ್ಲ, ಅದು ಕೂಡ ಎಲ್ಲ ಮೇಲಿಂದ ನಮ್ಮಮ್ಮ ಎತ್ಕೊಂಡು ಬಂದಿದ್ದರು. ಮರ್ಚ್ತಾ ಇದ್ದೀನಿ ನಾನು. ಎಷ್ಟು ಬಟ್ಟೆ ಇದೆ ನೋಡಿ, ಮರ್ಚಿ ಮುಗೀತು. ಇವಾಗ ಈ ಕಡೆ ಒಂದು ಬೀರು, ಈ ಕಡೆ ಒಂದು ಬೀರು ಇಟ್ಟಿದ್ದೀವಿ, ಆಪೋಸಿಟ್ಟು. ಇವಾಗ ಜೋಡಿಸ್ತಾ ಇರೋದು ನಮ್ಮ ಮನೆಯವ್ರ ಬಟ್ಟೆ ಇಕ್ಕಿದ್ದೀನಿ ನಾನು ಪೂರ್ತಿ. ಅದರಲ್ಲಿ ಅವ್ರದ್ದು ಏನೇನಿದೆ ಅದು ಐಟಮ್ಸ್, ಥಿಂಗ್ಸ್ ಎಲ್ಲ, ಬಟ್ಟೆಗಳೆಲ್ಲ ಅದರಲ್ಲಿ ಇದೆ. ಈ ಕಡೆ ಬೀರು ಬಂದು ನನ್ನ ಬೀರಲ್ಲಿ ಜಾಗನೇ ಇಲ್ಲ ಫ್ರೆಂಡ್ಸ್. ಫುಲ್ಲು ಫಿಲ್ ಆಗಿಬಿಟ್ಟಿದೆ ನನ್ನದು ಬೀರು. ಎಷ್ಟು ಫಿಲ್ ಆಗಿದೆ ಅಂದರೆ ಇನ್ನೂ ಆ ಕಡೆ ಎಲ್ಲ ಮಡಿಕೊಂಡು ಮತ್ತು ಕಬೋರ್ಡ್ಗಳೆಲ್ಲ ಮಡಿಕೊಂಡಿದ್ದೀನಿ. ಅಷ್ಟು ನನ್ನ ಬಟ್ಟೆಗಳೇ ಇದೆ. ಆ ರೂಮು ಕೂಡ ಎಲ್ಲ ಜೋಡಿಸಿ ಮುಗೀತು. ಮತ್ತು ನನ್ನ ರೂಮಿಗೆ ಬಂದಿದ್ದೀನಿ ಇವಾಗ. ನನ್ನ ರೂಮಲ್ಲಿ ಫ್ಯಾನೆಲ್ಲ ನಾನು ಏನು ಮಾಡಿಬಿಟ್ಟಿದ್ದೆ ಅಂದರೆ, ಮೊದಲೇನೆ ನಾನು ಬೆಡ್ಶೀಟ್ ಎಲ್ಲ ಹಾಸ್ಬಿಟ್ಟೆ. ಯಾಕಂದರೆ ಅವರು ಕೆಲಸದವ್ರು ಬಂದಿದ್ರಲ್ವ, ಅದ್ರ ಮೇಲೆಲ್ಲ ಒದ್ರಕೊಂಬಿಟ್ರೆ ಸರಿ ಅಂದ್ಬಿಟ್ಟು ಫಸ್ಟೇ ಬೆಡ್ಶೀಟ್ ಕೂಡ ಎಲ್ಲ ಹಾಸ್ಬಿಟ್ಟಿದ್ದೆ. ಹಂಗಾಗಿ ಫ್ಯಾನು ಒರೆಸ್ದೆ. ಇನ್ನೇನು ಮಾಡೋದು, ನಾನೊಂದ್ಸಲಿ ಕಸ ಗುಡಿಸ್ಕೊಳ್ಳೋಣ ಅಂದ್ಬಿಟ್ಟು ಫ್ಯಾನು ಕೂಡ ಕ್ಲೀನ್ ಮಾಡಿದೆ. ಫ್ಯಾನು ಯಾವಾಗಲೂ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಯಾಕಂದರೆ ಫ್ಯಾನ್ ಓಡ್ತಾನೇ ಇರುತ್ತೆ ಎನಿ ಟೈಮು. ನನ್ನ ರೂಮಲ್ಲೂ ಅಷ್ಟೇ, ಹಾಲಲ್ಲಿ ಇರಲ್ಲ, ರೂಮಲ್ಲಾದರೂ ಇದ್ದೇ ಇರುತ್ತೆ. ಓಡ್ತಾ ಇರುತ್ತಲ್ವ, ಹಂಗೆ ಗಲೀಜಾಗಿರುತ್ತೆ ಅಂದ್ಬಿಟ್ಟು ಫ್ಯಾನ್ ಕೂಡ ಕ್ಲೀನ್ ಮಾಡಿದೆ. ಫ್ಯಾನ್ ಕ್ಲೀನ್ ಮಾಡಾದ್ಮೇಲೆ ಧೂಳು ನೋಡಿ, ಎಷ್ಟು ಧೂಳು. ಕಿಟಕಿ ಅದೆಲ್ಲ ತೆಗ್ದಿರ್ತೀವಲ್ಲ, ವಿಂಡೋಸ್ ಎಲ್ಲ ಓಪನ್ ಇರುತ್ತಲ್ವ, ಅದು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ರೂಮಿಗೆ ಬಂದೆ. ಈ ರೂಮಲ್ಲೆಲ್ಲ ಇದು ಕಿಟಕಿ ಎಲ್ಲ ಡೆಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊತಾ ಇದ್ದೀನಿ. ಕಸ ಗುಡಿಸ್ಬಿಟ್ರೆ ಕ್ಲೀನ್ ಇರುತ್ತೆ ಅಂದ್ಬಿಟ್ಟು, ಮತ್ತೇನು ಡಿಸ್ಟು ಏನು ಕ್ಲೀನ್ ಮಾಡೋ ಥರ ಏನಿರಲ್ವಲ್ಲ.
ಅದಕ್ಕೇನೆ ಕಸ ಗುಡಿಸ್ಬಿಟ್ಟೆ. ಆಮೇಲೆ ಇವಾಗ 2 ಬೀರು ಇದೆಯಲ್ವಾ, ವಿಂಡೋಸ್ ಓಪನ್ ಇರುತ್ತಲ್ಲ ಫ್ರೆಂಡ್ಸ್, ತುಂಬ ಗಲೀಜಾಗುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಒಂದು ಬಟ್ಟೆ ತೊಗೊಂಡು ಒದ್ದೆ ಬಟ್ಟೆ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ ಅದನ್ನು. ಇವಾಗ ಈ ರೂಮ್ ಕೂಡ ಕ್ಲೀನ್ ಆಯಿತು ಫ್ರೆಂಡ್ಸ್. ಇವಾಗ ನೋಡ್ತಿದ್ದೀರಾ ನೋಡಿ ಒಂದು ವಿಡಿಯೋ, ಇವಾಗ ನೋಡ್ತಿರೋ ವಿಡಿಯೋ ಬಂದು ಅವ್ರು ಹೋದ್ರಲ್ವಾ, ಅದು ಹೋಗ್ಮೇಲೆ ಎಲ್ಲ ಅದು ಹಾಲಲ್ಲಿ ಇಕ್ಕಿದ್ದೆ, ಅದು ಮತ್ತೆ ಕಿಚನಲ್ಲಿ ಇಕ್ಕಿ ಮತ್ತೆ ಕಿಚನ್ ಕ್ಲೀನ್. ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ, ಬೆಳಗ್ಗೆ ಯಾವ ರೀತಿ ಇತ್ತು ಮನೆ ಅಂದರೆ ತುಂಬ ಮೆಸ್ಸಿ ಆಗಿತ್ತು. ಇವಾಗ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಎಷ್ಟು ಟೈಮ್ ಹಿಡಿತು ಗೊತ್ತಾ ನೋಡಿ, ಎಲ್ಲ ಕ್ಲೀನ್ ಮಾಡಿ. ಬೆಡ್ರೂಮ್ಸ್ ಕೂಡ ಕ್ಲೀನ್ ಆಗಿದೆ. ಪಿಂಕಿ ನೋಡಿ ಹೆಂಗೆ ಮಲಗಿದ್ದಾಳೆ ಪಿಂಕಿ. ಈ ಕಡೆ ಬೆಡ್ರೂಮು ಕೂಡ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇದೆಲ್ಲ ತುಂಬ, ಈ ಪಾರ್ಟ್ಸ್ ಅಂತೂ ತುಂಬ ಮೆಸ್ಸಿ ಆಗಿತ್ತು, ಅದು ಕೂಡ ಎಲ್ಲ ಕ್ಲೀನ್ ಮಾಡಿ ಕಿಟಕಿ ಬಾಗಿಲು ಎಲ್ಲ ಒರೆಸಿದ್ದೀನಿ ಫ್ರೆಂಡ್ಸ್. ನಮ್ಮದು ಪ್ಯಾಸೇಜ್ ಕೂಡ ಎಲ್ಲ ಕ್ಲೀನಾಗಿದೆ ಇವತ್ತು ಅಂತ ಅಲ್ಲ, ಆಲ್ಮೋಸ್ಟ್ ಯಾವಾಗಲೂ ಕ್ಲೀನಾಗೇ ಇರುತ್ತೆ. ಅಂದರೆ ಸ್ವಲ್ಪ ಮೊನ್ನೆ ಮನೆ ಕ್ಲೀನಿಂಗಲ್ಲಿ ಬ್ಯುಸಿ ಇದ್ವಲ್ಲ, ಹಾಗಾಗಿ ತುಂಬ ಮೆಸ್ಸಿ ಆಗಿತ್ತು. ಇವಾಗ ನೋಡಿ ಎಷ್ಟು ಕ್ಲೀನಾಗಿದೆ ಮನೆ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಇಷ್ಟೊತ್ತವರೆಗೂ ನೋಡಿದ್ರಲ್ಲ ಎಷ್ಟು ಮನೆ ಕೆಲಸ ಇರುತ್ತೆ ಅಂದ್ಬಿಟ್ಟು. ಇವಾಗ ತಾನೇ ಜಸ್ಟ್ ಕೆಲಸ ಮುಗ್ದಿದೆ. 11 o'clock ಸ್ಟಾರ್ಟ್ ಮಾಡಿದ್ದು. ಆಲ್ರೆಡಿ ಇವಾಗ 5 o'clock ಆಗಿದೆ. ಇವಾಗ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ಮಾಡಬೇಕು. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಇವತ್ತು ಪೂಜೆ ಕೂಡ ಮಾಡಬೇಕು. ಓಕೆ, ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಫ್ರೆಶ್ ಅಪ್ ಕೂಡ ಆದೆ, ಪೂಜೆ ಕೂಡ ಮುಗೀತು. ಇವಾಗ ಟೈಮ್ ಬಂದು 6:45 ಆಗಿದೆ. ಇವಾಗ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಹಾಲು ಕೂಡ ಕಾಯಕ್ಕೆ ಇಕ್ಕಿದ್ದೀವಿ. ಇವಾಗ ಕಾಫಿ ಕುಡಿದು ಮತ್ತೆ ಡಿನ್ನರ್ಗೆ ಪ್ರಿಪೇರ್ ಮಾಡಬೇಕು ಇವಾಗ. ಫ್ರೆಂಡ್ಸ್, ಸ್ಟ್ರಾಂಗಾಗಿ ಕಾಫಿ ಕೂಡ ರೆಡಿಯಾಗಿದೆ. ಇವಾಗ ಕುಡಿತಾ ಇದ್ದೀನಿ. ಕಾಫಿ ಎಲ್ಲ ಕುಡಿದೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತಿನ ವ್ಲಾಗ್ ಇದಾಗಿತ್ತು. ನೋಡಿದ್ರಲ್ಲ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಏನೇನು ಮಾಡಿದೆ ಅಂತ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.